ಮಿಥುನ ರಾಶಿಯವರು, ಮಿಥುನ ರಾಶಿಗೆ ಅಧಿಪತಿ ಬುಧ ಗ್ರಹ. ಮತ್ತೆ ನಿಮ್ಮ ಜಾತಕಕ್ಕೆ ಗೋಚಾರ ರೀತಿ ಹೇಳ್ಬೇಕಂತಂದ್ರೆ ಈಗ ಲಗ್ನದಲ್ಲೇ ಗುರುಗ್ರಹ ಇದ್ದಾನೆ, ಮತ್ತೆ ದಶಮ ಸ್ಥಾನದಲ್ಲಿ ಶನಿಗ್ರಹ. ಮಾಡುವಂಥ ಎಲ್ಲ ಕೆಲಸಗಳಲ್ಲೂ ಕೂಡ ನಿಧಾನ ಆಗುವಂಥದ್ದು. ಒಂದು ದಿನ ಆಗುವಂಥ ಕೆಲಸ ಒಂದು ವಾರ 15 ದಿನ ಆದರೂ ಕೆಲಸ ಆಗಲ್ಲ. ನೀವು ಓಡಾಡ್ತಾ ಇದ್ದೀರಾ, ಯೋಚನೆ ಆಗೋಗಿದೆ ಇಂಥ ಪರಿಸ್ಥಿತಿ. ಮತ್ತೆ ಈ ಕಾರ್ಯಗಳಲ್ಲೆಲ್ಲ ವಿಘ್ನ ಬರುವಂಥದ್ದು. ಮತ್ತೆ ಹಣಕಾಸು ಅನಿರೀಕ್ಷವಾಗಿ ಖರ್ಚಾಗುವಂಥದ್ದು. ದುಡ್ಡಾದರೂ ಇವತ್ತು ಹೋದರೆ ನಾಳೆ ಸಂಪಾದನೆ ಮಾಡ್ಬೋದು, ಆದರೆ ಆರೋಗ್ಯದಲ್ಲೂ ಕೂಡ ವ್ಯತ್ಯಾಸ ಆಗ್ತಾ ಇದೆ. ನಿಮಗೆ ಆರೋಗ್ಯದಲ್ಲಿ ಏರುಪೇರು ಆಗ್ತಾ ಇದೆ. ಅದು ಆಗ್ತಾ ಇದ್ರೂ ಕೂಡ ನೀವು ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ. ಖಂಡಿತ ಈ ರೀತಿ ಮಾಡೋದು ಒಳ್ಳೆಯದಲ್ಲ. ಯಾಕಂದರೆ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿಗೆ ಗಮನವನ್ನು ಹರಿಸಲೇಬೇಕು. ಅದೇ ರೀತಿಯಾಗಿ ಗುರುಗ್ರಹ ನಿಮಗೆ ಲಗ್ನದಲ್ಲಿದ್ದಾನೆ. ಅದು ಜೂನ್ ತಿಂಗಳ ನಂತರ ನಿಮಗೆ ಕಟಕ ರಾಶಿಗೆ ಗುರುಗ್ರಹ ಪ್ರವೇಶ ಮಾಡ್ತಾನೆ. ಆಗ ನಿಮ್ಮ ಲೈಫಲ್ಲಿ ಒಂದು ಉನ್ನತವಾದ ಬದಲಾವಣೆ ಆಗುವಂಥದ್ದು. ಇಷ್ಟು ದಿನ ನೀವೇನು ಕಷ್ಟಪಡ್ತಾ ಇದ್ರೆ ಅದೆಲ್ಲ ನಿಮ್ಮ ಸಮಸ್ಯೆಗಳು ಒಂದೊಂದಾಗಿ ದೂರ ಆಗ್ತಾ ಬರುತ್ತೆ. ಹಣದ ಎಲ್ಲ ರೀತಿ ಅನುಕೂಲ ಆಗುವಂಥದ್ದು. ಹಣಕಾಸಿನ ವಿಚಾರದಲ್ಲಿ ನಿಮ್ಗೆ ಯಾವ ದುಡ್ಡು ಬರೋದಿದೆ, ಸ್ಟ್ರಕ್ ಆಗಿದೆ, ಎಲ್ಲ ಒಂದೇ ದಿನ ನಿಮ್ಗೆ ಅನುಕೂಲ ಆಗುವಂಥದ್ದು, ಎಲ್ಲ ರೀತಿ ನಿಮ್ಗೆ ಬರುವಂಥದ್ದು. ಮತ್ತೆ ವಿಶೇಷವಾಗಿ ಯಾರು ವಿದ್ಯಾರ್ಥಿಗಳಿರ್ತಾರೆ ಅವ್ರಿಗೆ ಎಜುಕೇಷನಲ್ಲಿ ಅನುಕೂಲ ಆಗುವಂಥ ಒಂದು ಶುಭ ಯೋಗಗಳು. ನಿಮ್ಮ ಮನೆಯಲ್ಲಿ ಒಂದು ಶುಭ ಕಾರ್ಯ ನಡೆಯುತ್ತೆ. ಮತ್ತೆ ವಿಶೇಷವಾಗಿ ಹಿರಿಯರ ಆಶೀರ್ವಾದದಿಂದ ಪಿತ್ರಾರ್ಜಿತ ಆಸ್ತಿಗಳಲ್ಲಿ ನಿಮಗೆ ಲಾಭ ಆಗುವಂಥದ್ದು. ಯಾರು ಸರ್ಕಾರಿ ಕೆಲಸದಲ್ಲಿ ಓಡಾಡ್ತಾ ಇದೆ, ನಿಮ್ಮ ತಂದೆಯವರ ಆಸ್ತಿ ಅಥವಾ ತಾತವರ ಆಸ್ತಿ ಬಂದಿಲ್ಲ, ತುಂಬ ಓಡಾಡ್ತಾ ಇದ್ದೀರಾ, ಅಥವಾ ಭೂಮಿ ವಿಚಾರದಲ್ಲಿ ನಿಮ್ಮ ಹೆಸರಿಗೆ ಇನ್ನೂ ರಿಜಿಸ್ಟರ್ ಆಗಿಲ್ಲ, ಎಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀರಾ, ವರ್ಷಾನುಗಟ್ಲೆಯಿಂದ ಕಾಯ್ತಾ ಇದ್ದೀರಾ, ಅದೆಲ್ಲ ನಿಮ್ಗೆ ಅನುಕೂಲ ಆಗುವಂಥದ್ದು. ಈ ಕ್ಷಣ, ಈ ದಿನಗಳಲ್ಲಿ, ಈ ವರ್ಷಗಳಲ್ಲಿ ನಿಮಗೆ ಪಿತ್ರಾರ್ಜಿತ ಆಸ್ತಿ ಲಭಿಸಿರುವಂಥದ್ದು. ಮತ್ತೆ ನಿಮ್ಮ ವ್ಯವಹಾರದಿಂದ ನೀವು ಏನು ಭೂಮಿಯನ್ನು ಸಂಪಾದನೆ ಮಾಡಿರ್ತಾರೆ ಅದೆಲ್ಲ ಪೂರ್ತಿ ಸಂಪೂರ್ಣವಾಗಿ ನಿಮ್ಮ ಹೆಸರಿಗೆ ಆಗುವಂಥದ್ದು. ಯಾಕಂದ್ರೆ ಎಷ್ಟೋ ಜನ ಸೈಟ್ ತೊಗೊಂಡು ಇಟ್ಕೊಂಡಿದ್ದಾರೆ, ಆದರೂ ನಿಮ್ಮ ಹೆಸರಿಗೆ ಇನ್ನೂ ಖಾತೆ ಆಗಿರಲ್ಲ, ಓಡಾಡ್ತಾ ಇರ್ತಾರೆ ಎಷ್ಟೋ ವರ್ಷ. ಅದೆಲ್ಲ ಅನುಕೂಲ ಆಗುವಂಥದ್ದು ಈ ವರ್ಷ. ನಿಮಗೆ ಎಲ್ಲಿದ್ರೂ ಕೂಡ ನಿಮ್ಮ ಹೆಸರಿಗೆ ಒಳ್ಳೆ ಕೀರ್ತಿ ಲಭಿಸುವಂಥದ್ದು, ಮತ್ತೆ ಎಲ್ಲ ರೀತಿಯಾಗಿ ಅನುಕೂಲ ಆಗುವಂಥದ್ದು. ಮತ್ತೆ ಚಿನ್ನದ ಆಭರಣ ಪ್ರಾಪ್ತಿ ಆಗುವಂಥದ್ದು. ಗೋಲ್ಡ್ ರೇಟ್ ಎಷ್ಟೋ ಗಂಗನಕ್ಕೆ ಹೇರಿರ್ಬೋದು, ಆದರೂ ಕೂಡ ನಿಮಗೆ ಒಳ್ಳೆ ಯೋಗ ಇದೆ, ಚಿನ್ನ ಪ್ರಾಪ್ತಿ ಆಗುವಂಥ ಒಂದು ಶುಭ ಯೋಗ. ಎಲ್ಲ ರೀತಿ ಈ ವರ್ಷ ಅನುಕೂಲ ಆಗುವಂಥ ಒಂದು ಶುಭ ಯೋಗಗಳು ಮಿಥುನ ರಾಶಿಗಿದೆ. ಅದೇ ದಶಮದಲ್ಲಿ ಶನಿ ಇದ್ದಾನೆ, ಮರಿಬೇಡಿ. ಈ ದಶಮದಲ್ಲಿರುವಂಥ ಶನಿಗ್ರಹಕ್ಕೆ ನೀವು ಸೂಕ್ತವಾದ ಶಾಂತಿ ಮಾಡಿಕೊಂಡ್ರೆ ಮಾತ್ರ ಇಷ್ಟೆಲ್ಲ ಶುಭ ಫಲ ನಿಮಗೆ ಸಿಗುತ್ತೆ. ಆದ್ದರಿಂದ ಈ ದಶಮ ಸ್ಥಾನದಲ್ಲಿ ಶನಿಗ್ರಹ ಇರೋದ್ರಿಂದ ನೀವು ತಪ್ಪದಿರ ವೃದ್ಧಾಶ್ರಮಕ್ಕೆ ಭೇಟಿ ನೀಡಿ. ವೃದ್ಧಾಶ್ರಮಕ್ಕೆ ಭೇಟಿ ನೀಡಿ ಅಲ್ಲಿ ಸೇವೆ ಮಾಡುವಂಥದ್ದು. ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಅವ್ರಿಗೆ ಸೇವೆ ಮಾಡಿ. ಅದರಿಂದ ನಿಮಗೆ ಹೆಚ್ಚಿನ ಶುಭ ಫಲ ಪ್ರಾಪ್ತಿ ಆಗುತ್ತೆ. ಇದುವಾರ ತನಕ ನಿಮ್ಮ ಕೆಲಸಗಳು ಏನು ಅರ್ಧಕ್ಕೆ ನಿಂತೋಗಿದೆ ಅದೆಲ್ಲ ಕಂಟಿನ್ಯೂ ಆಗುವಂಥದ್ದು. ಒಳ್ಳೆ ಶುಭ ಫಲ ನಿಮಗೆ ಪ್ರಾಪ್ತಿ ಆಗುತ್ತೆ. ಅದೇ ರೀತಿಯಾಗಿ ಮಿಥುನ ರಾಶಿಯವ್ರಿಗೆ ಮತ್ತೊಂದು ಏನು ಪರಿಹಾರ ಅಂತ ಅಂದರೆ, ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿ. ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿದ್ದೆ ಆದರೆ ಖಂಡಿತವಾಗಿ ನಿಮಗೆ ಅನುಕೂಲ ಆಗುವಂಥದ್ದು. ಹಣಕಾಸು ವಿಚಾರದಲ್ಲಿ ಎಲ್ಲ ರೀತಿ ಅನುಕೂಲ ಆಗುತ್ತೆ. ನೀವು ತಪ್ಪದಿರ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಿಕೊಳ್ಳಿ. ಶುಭ ದಿನಾಂಕ ಯಾವುದು ಅಂತ ಅಂದರೆ 5ನೇ ತಾರೀಕು, 14 ಮತ್ತು 23ನೇ ತಾರೀಕು. ಮತ್ತೆ ಇವ್ರಿಗೆ ಒಂದು ಶುಭವಾದ ವಸ್ತ್ರ ಯಾವುದು ಅಂತ ಅಂದರೆ, ಯಾವ ಕಲರ್ ಇವ್ರಿಗೆ ಚೆನ್ನಾಗಿ ಆಗಿಬರುತ್ತೆ ಅಂತ ಅಂದರೆ ಗ್ರೀನ್ ಕಲರ್, ಹಸಿರು ಬಣ್ಣ ತುಂಬ ಚೆನ್ನಾಗಿ ಆಗಿಬರುತ್ತೆ. ಮತ್ತೆ ಸ್ಯಾಫ್ರಾನ್ ಕಲರ್ ಕೂಡ ಇವ್ರಿಗೆ ಅನುಕೂಲವಾಗುತ್ತೆ. ಮತ್ತೆ ಇವ್ರಿಗೆ ಯಾವ ಆಭರಣ ಹಾಕೋಣದಿಂದ ಅಥವಾ ಯಾವ ರತ್ನವನ್ನು ಹಾಕೋಣದಿಂದ ಶುಭದಾಯಕವಾಗಿರುತ್ತೆ ಅಂತಂದರೆ ಪಚ್ಚೆ, ಗ್ರೀನ್ ಕಲರ್, ಹಸಿರು ಬಣ್ಣದ ಪಚ್ಚೆ ರತ್ನ ಏನಿದೆ ಇದನ್ನ ಧಾರಣೆ ಮಾಡಿದ್ದೇ ಆದರೆ ನಿಮಗೆ ಶುಭದಾಯಕವಾಗಿರುತ್ತೆ. ಆದ್ದರಿಂದ ತಪ್ಪದಿರ ನಾನು ಹೇಳಿರುವಂಥ ಪರಿಹಾರವನ್ನು ಪಾಲನೆ ಮಾಡಿ. ಈ ವರ್ಷ ನಿಮಗೆ
ಅತ್ಯಂತ ಶುಭದಾಯಕವಾಗಿರುತ್ತೆ. ಧನ್ಯವಾದಗಳು.